ಕೇಳಿದ ಏನಂತ ಕೇಳಿದ, ಹನುಮಂತನಿಗೆ ಏನು ಕೊಟ್ಟಿ ಅಂತ ಕೇಳಿದ. ನಾನು ಎದೆದೊಳಗೆ ಸ್ಥಾನ ಕೊಟ್ಟಿನಂತ ನಾ ಹೇಳ್ಬಿಟ್ಟೆ. ಹನುಮಂತ ನನ್ನ ಎಲ್ಲಿಟ್ಟನಂತ ಇಲ್ಲಿ ತೋರಿಸ್ಬೇಕು, ಏನ್ ಮಾಡ್ಬೇಕು. ಅವಾಗ ಏನ್ ಮಾಡಿದ್ರು ಅಂದ್ರೆ, ರಾಮದೇವರು ಒಂದು ಇದು ಕೊಡ್ತಾರೆ. ಏನ್ ಕೊಡ್ತಾರೆ, ಒಂದು ಮುತ್ತಿನ ಮಾಲೆಯನ್ನ ಸೀತಾದೇವಿ ಕೊಡ್ತಾರೆ. ಕೊಟ್ಟು, ಸೀತಾ, ಇದನ್ನು ನಿನಗೆ ಯಾರು ಪ್ರಿಯವಾಗಿದ್ದಾರೆ ಇವರೆಲ್ಲರಲ್ಲಿ ಅವರಿಗೆ ಇದನ್ನು ಕೊಡುವ ಅಂತಂದೇಳಿ ಏನ ಒಂದು ಮುತ್ತಿನ ಮಾಲೆ, ಮುತ್ತಿನ ಸರವನ್ನು ಕೊಡ್ತಾರೆ ರಾಮದೇವರು. ಕೊಟ್ಟಾಗ ರಾಮದೇವರು ಏನ್ ಮಾಡ್ತಾರೆ, ಸೀತಾದೇವಿ ಏನು ಮಾಡ್ತಾಳೆ, ಯಾರು ಈ ಪರಿವಾರದಲ್ಲಿ ನಿನಗೆ ಬಹಳ ಇಷ್ಟವೋ ಅವರಿಗೆ ಕೊಡಂತ ಸೀತಾದೇವಿ ಯೋಚನೆ ಮಾಡಿ ಕೊಡ್ತಾಳೆ. ನನ್ನನ್ನ ರಾವಣನ ಒಂದು ಬಂದಿಯಿಂದ ಬಿಡಿಸುವುದಕ್ಕೆ ಮೂಲ ಕಾರಣ ಆಂಜನೇಯ. ರಾಮನ ಕುರುಹನ್ನು ತಂದುಕೊಟ್ಟಿದ್ದವನು ಆಂಜನೇಯ. ನನಗೆ ಮತ್ತೆ ಜೀವನದಲ್ಲಿ ಹೊಸ ಬೆಳಕನ್ನ, ರಾಮದೇವರಿದ್ದಾರೆ ನನ್ನನ್ನು ಕರ್ಕೊಂಡೋದಕ್ಕೆ ಬರ್ತಾರೆ ಅನ್ನೋ ಒಂದು ಬೆಳಕನ್ನ ಕೊಟ್ಟವನು ಆಂಜನೇಯ. ಆಂಜನೇಯನಿಗೆ ಸರವನ್ನ ಕೊಡಬೇಕಂತ ತೀರ್ಮಾನ ಮಾಡ್ತಾಳೆ ಸೀತಾದೇವಿ. ಅವಾಗ ಕರೀತಾಳೆ, ಪುತ್ರ ಬಾ ಇಲ್ಲಿ ಅಂತ ಕರೀತಾಳೆ ಆಂಜನೇಯ. ಕರೆದು ಬಾರಪ್ಪ ಇಲ್ಲಿ ಅಂತ ಕರೆದು ಏನ್ ಮಾಡ್ತಾಳೆ ಅಂದ್ರೆ, ಆ ಮಾಲೆಯನ್ನ ಕೊಡ್ತಾಳೆ ಆಂಜನೇಯ. ನೀವೇನ್ ಮಾಡ್ತಿದ್ರಿ, ಮಾಲೆ ಕೊಟ್ಟ ತಕ್ಷಣ ಕಳ್ಳ ಹಾಕಿದ್ರಿ, ಇಟ್ಕೊಂಡು ಹೋಗ್ತಿದ್ರಿ. ಆಂಜನೇಯ ಏನ್ ಮಾಡಿದ ಅದನ್ನ ತಗೊಂಡಂದ್ರೆ, ಹಿಂಗ್ ನೋಡ್ತಾನೆ, ಎಲ್ಲಿ ರಾಮ ಇದ್ರಾಗ ಅಂತ ನೋಡ್ತಾನೆ, ಮಾಲೆಯನ್ನೆಲ್ಲ ತೆಗೆದು ನೋಡ್ತಾನೆ. ಎಲ್ಲಿಯೂ ಕೂಡ ರಾಮ ಅವನಿಗೆ ಗೋಚರ ಆಗ್ಲಿಲ್ಲ. ಏನ್ ಮಾಡ್ತಾನೆ ಅಂದ್ರೆ, ಆ ಮಾಲೆಯನ್ನೆಲ್ಲ ಕಡಿದು ಬಿಡ್ತಾನೆ. ಆ ಮುತ್ತಿನ ಮಾಲೆಯನ್ನೆಲ್ಲ ಕಡಿದು ಬಿಡ್ತಾನೆ. ಜನ ಎಲ್ಲ ಆಶ್ಚರ್ಯ ಆಗ್ಬಿಡ್ತಾರೆ. ಸಭೆಯೊಳಗಿರ್ತಕ್ಕಂಥ ಅಂಗದ, ಜಾಂಬುವಂತ, ಸುಗ್ರೀವ ಇವರೆಲ್ಲ ಆಶ್ಚರ್ಯ ಆಗಿಬಿಡ್ತಾರೆ. ಏನು ಮಾಲೆ ಕೊಟ್ರೆ ಸೀತಾದೇವಿ ಇಷ್ಟಪಟ್ಟು ಕೊಟ್ಟಿದ್ದಾಳೆ ಮಾಲೆಯನ್ನು, ಇವ್ರು ಕಡ್ದು ಬಿಸಾಕ್ತಾನಲ್ಲ ಹನುಮಂತ, ಇವನಿಗೆ ಬುದ್ಧಿ ಐತೇನು ಅಂತಂದೇಳಿ ಸೀತಾದೇವಿ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ. ಏನು ಮಾಡಿಬಿಟ್ಟ ಆಂಜನೇಯ, ರಾಮದೇವರು ಇಷ್ಟವಾಗಿರ್ತಕ್ಕಂಥ ಮಾಲೆ ನನಗೆ ಕೊಟ್ಟ, ನಾನು ಇವನಿಗೆ ಕೊಟ್ಟೆ, ಇವ್ನು ನೋಡಿದ್ರೆ ಎಲ್ಲ ಕಡ್ದು ಬಿಸಾಕ್ತದನಲ್ಲ ಅಂತಂದೇಳಿ ಕೃಷ್ಣ ಸೀತಾದೇವಿ ಆಶ್ಚರ್ಯ ಆಗ್ತಾಳೆ. ಅವಾಗ ಸೀತಾದೇವಿ, ಹನುಮಂತ ಏನು ಮಾಡಿದೆ ನೀನು ಅಂತ ಕೇಳ್ತಾರೆ. ಪುತ್ರ ಏನು ಮಾಡಿದೆ ನೀನು. ಅವಾಗ, ಅಮ್ಮ ನೀನು ಮುತ್ತಿನ ಮಾಲೆ ಕೊಟ್ಟೆ, ರಾಮ ಕೊಟ್ಟಿದ್ದಾನೆ ತಗಳಪ್ಪ, ರಾಮನಿಗೆ ಬಹಳ ಇಷ್ಟ ಅಂತ ಇದು ಕೊಟ್ಟೆ ನನಗೆ. ಅದರಲ್ಲಿ ರಾಮ ಎಲ್ಲಿದ್ದಾನಂತ ನಾನು ನೋಡಿದ ತಾಯಿ, ನನಗೆ ಅದರಲ್ಲಿ ರಾಮನೇ ಕಾಣಲಿಲ್ಲ. ಬರೀ ಮುತ್ತು ಮಾತ್ರ ಕಂಡಿದ್ದ, ಅದರಲ್ಲಿ ಮುತ್ತಿನ ಮಾಲೆ ಎನ್ನುವುದು ಮಾತ್ರ ಕಂಡಿದ್ದೆ ವಿನಃ ಅದರೊಳಗೆ ರಾಮ ಅನ್ನುವ ಒಂದು ನಾಮವೂ ಕೂಡ ಕಾಣಲಿಲ್ಲ. ಅದಕ್ಕಾಗಿ ಅದನ್ನು ಕಡಿದು ನೋಡಿದ ತಾಯಿ, ಎಲ್ಲೂ ಕೂಡ ನನಗೆ ರಾಮದು ಕಾಣಲಿಲ್ಲ. ನನಗೆ ಸಭೆಯೆಲ್ಲ ಆಶ್ಚರ್ಯ ಆಗಿಬಿಡ್ತದೆ. ಇದೇನು ರಾಮ ಮುತ್ತಿನ ಮಾಲೆಯಲ್ಲಿ ಕಾಣಬೇಕಾ ಅಂತಂದೇಳಿ. ಹಾಗಿದ್ರೆ ರಾಮ ಎಲ್ಲಿದ್ದಾನಪ್ಪ ಅಂತಂದೇಳಿ ಸೀತಾದೇವಿ ಕೇಳ್ತಾರೆ. ಅಮ್ಮ, ರಾಮ ಮತ್ತೆ ನೀವು ಸದಾಕಾಲ ನನ್ನ ಹೃದಯದೊಳಗಡೆ ಇದ್ದೀರಿ ಅಂತ. ರಾಮ ಮತ್ತೆ ನೀವು ಸದಾ ನನ್ನ ಹೃದಯದೊಳಗಡೆ ಇದ್ದೀರಿ ತಾಯಿ, ಈ ಮುತ್ತಿನ ಮಾಲೆ ಎಲ್ಲಿಂದ ನನಗೆ ಬೇಕು ತಾಯಿ ಅಂತ. ಅವಾಗ ಜಗತ್ತಿಗೆ ನನ್ನ ಸಾಬೀತುಪಡಿಸ್ಬೇಕಲ್ಲ. ಅಮ್ಮ, ನನ್ನ ಎದೆಯೊಳಗಡೆ ನೀವಿದ್ದೀರಾ ಅನ್ನೋದು ಇವತ್ತು ಜಗತ್ತಿಗೆ ನಾನು ಇವತ್ತು ತೋರಿಸ್ಬೇಕಂತಂದೇಳಿ ಆಂಜನೇಯ ಏನು ಮಾಡ್ತಾನೆ, ಎರಡೂ ಕೈಯನ್ನ ಎದೆಗಿಟ್ಕೊಂಡು ಎದೆ ಬಗ್ದು ಎದೆಯನ್ನ ಬಗಿತಾನೆ. ಆ ಎದೆ ಒಳಗಡೆ ಏನಕ್ಕ ರಾಮ ಮತ್ತೆ ಸೀತೆ ಇಬ್ಬರು ಕಾಣ್ತಾರೆ. ಇಡೀ ಪ್ರಪಂಚವೇ ಆಶ್ಚರ್ಯ ಆಗ್ತದೆ, ದೇವತೆಗಳೇ ಆಶ್ಚರ್ಯ ಆಗ್ತದೆ. ಎದೆ ಒಳಗ ರಾಮ ಲಕ್ಷ್ಮಣ, ರಾಮ ಮತ್ತೆ ಸೀತೆ ಕಾಣ್ತಾರೆ. ನಿಮ್ಮ ಎದೆ ಸೀರೆ ಏನು ಕಾಣ್ತಾವ, ಕಳ್ಳಪಂಚಿ ಕಾಣ್ತಾವ, ಬರೀ ಮಾಂಸ ಮುದ್ದೆ ಕಾಣುತ್ತದೆ. ಭಗವಂತನ ಭಕ್ತಿಗೆ ರಾಮ ಸೀತೆಯರೇ ಕಂಡ್ರು ಅಂದ್ರೆ ಆತನ ಭಕ್ತಿ ಇನ್ನೆಂತದ್ದು ನೋಡಿ. ಇಡೀ ಸಭೆ ಆಶ್ಚರ್ಯ ಆಗಿಬಿಡ್ತದ. ರಾಮ ಮತ್ತೆ ಸೀತೆ ಸಿಂಹಾಸನದಿಂದ ಮೇಲೆದ್ದು ಆಂಜನೇಯನೊಳಗಿರ್ತಕ್ಕಂಥ ರಾಮ ಸೀತೆಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಹನುಮಂತನಲ್ಲಿ ಇರ್ತಕ್ಕಂಥ ಭಕ್ತಿ ಎಂತದ್ದು ಅನ್ನೋದಕ್ಕೆ ನೀವು ಚಪ್ಪಳೆ ಹೊಡೆದು ಇವತ್ತು ಸಾಬೀತು. ಅಷ್ಟು ಆತನ ಶಕ್ತಿ, ಆತನ ಭಕ್ತಿ. ಅವಾಗ ಏನು ಕೇಳಿದ್ನಲ್ಲ ರಾಮನಿಗೆ, ನೀನೇನು ಕೊಟ್ಟೆ ಹನುಮಂತನಿಗೆ ಅಂತ ರಾಮದೇವರಿಗೆ ಬಂದು, ಅವಾಗ ಹೋಗಿ ಪರಮಾತ್ಮ ನಿನ್ನ ಮತ್ತೆ ಆಂಜನೇಯನ ಇಬ್ಬರ ಸ್ನೇಹವನ್ನ, ಭಕ್ತಿಯ ಭಾವವನ್ನ ಜಗತ್ತಿನಲ್ಲಿ ಯಾರ ಕೈಯಿಂದನೂ ದೂರ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವಾಗ ಸೀತಾದೇವಿ ಹೇಳ್ತಾರಂತೆ, ಹನುಮಂತ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ಕಣಯ್ಯ. ನಾನೇನೋ ಮುತ್ತಿನ ಮಾಲೆಯನ್ನ ಕೊಟ್ಟೆ, ನೀನೇನು ಮಾಡಿದೆ ಪರಮಾತ್ಮ. ಇಡೀ ಜಗತ್ತಿನಲ್ಲಿ ನಿನ್ನಂತ ಭಕ್ತನನ್ನ, ನಿನ್ನಂತ ನೀನು ಪ್ರೀತಿ ಮಾಡ್ತಕ್ಕಂಥ ಸ್ವಾಮಿಯನ್ನ ಜಗತ್ತು, ಇಡೀ ಪ್ರಪಂಚ ಇರೋವರೆಗೂ ಸದಾಕಾಲ ನೆನೆಸ್ತಾ ಇರ್ಲಿ. ನೀನು ಸದಾಕಾಲ ನಮ್ಮ ಜೊತೆಯೇ ಸದಾಕಾಲ ಇರುವಂತಂದೇಳಿ ಆಶೀರ್ವಾದ ಮಾಡ್ತಾರೆ ರಾಮ ಸೀತೆ.
ಹೊರತಾಗಿ ನೀವೆಲ್ಲೇ ರಾಮ ಪರಿವಾರವನ್ನು ನೋಡ್ರಿ, ಅಲ್ಲಿ ಆಂಜನೇಯ ಯಾವಾಗಲೂ ನಮಸ್ಕಾರ ಮಾಡ್ಕೊಂಡು ಹಿಂಗೇ ಕುಂತಿರ್ತಾರೆ. ಹೌದ್ರ? ಎದ್ದು ಹಿಂಗ್ ಕುಂತಿರಲ್ಲ ಅಂತ, ರಾಮ ಪರಿವಾರದಲ್ಲಿ ಹೆಂಗಿರ್ತಾನೆ, ಹಿಂಗ್ ನಮಸ್ಕಾರ ಮಾಡ್ತಾ ಇರ್ತಾನೆ ಸದಾಕಾಲ. ಹೆಂಗೆ ಮಂಡಿ ಊರಿರ್ತಾನೆ, ನಮಸ್ಕಾರ ಮಾಡ್ತಾ ಇರ್ತಾನೆ. ಅಂದ್ರೆ ರಾಮನ ಮೇಲೆ ಆತನಿಗೆ ಅಷ್ಟು ಭಕ್ತಿ, ಪರಮಾತ್ಮನಿಗೆ ಅಷ್ಟು ಭಕ್ತಿ. ಎಲ್ಲಿ ಹನುಮನು ಅಲ್ಲಿ ರಾಮ, ಎಲ್ಲಿ ರಾಮನು ಅಲ್ಲಿ ಹನುಮ. ಹನುಮನ ಉಸಿರೇ ರಾಮ. ಹೌದ್ರ? ರಾಮನ ಪ್ರಾಣವೇ ಹನುಮ. ಹನುಮನ ಉಸಿರೇ ರಾಮ, ರಾಮನ ಪ್ರಾಣವೇ ಹನುಮ. ರಾಮದೇವರು ಎಲ್ಲಿರ್ತಾನೋ ಅಲ್ಲಿ ಆಂಜನೇಯ ಇರ್ತಾನೆ, ಆಂಜನೇಯ ಇದ್ದಲ್ಲಿ ರಾಮದೇವರು ಇದ್ದೇ ಇರ್ತಾನೆ. ಯಾಕೆ? ಆತನ ಎದೆ ಒಳಗೆ ರಾಮದೇವರಿದ್ದಾರೆ. ನೀವು ರಾಮದೇವರಿಗೆ ಅಭಿಷೇಕ ಮಾಡಿದ್ರೆ ಒಂದೇ, ಆಂಜನೇಯನಿಗೆ ಅಭಿಷೇಕ ಮಾಡಿದ್ರೆ ಒಂದೇ. ಹೀಗೆ ಸಭೆಯಲ್ಲಿ ಎಲ್ಲರೂ ಆಶ್ಚರ್ಯಪುಳಕಿತರಾಗ್ತಾರೆ. ಹನುಮಂತ ಸದಾಕಾಲ ರಾಮದೇವರ ಸೇವೆಯಲ್ಲಿ ಹೋಗ್ತಾನೆ. ಹೀಗೆ ದಿನಗಳು ಕಳೀತಾ ಕಳೀತಾ ಹೋಗ್ತವೆ. ರಾಮ ಹೀಗೆ ಸಂಚಾರ ಮಾಡೋದಕ್ಕಂತ ಹೋಗಿರ್ತಾರೆ. ಸಂಚಾರ ಮಾಡೋದಕ್ಕಂತ ಹೋದಾಗ ಏನಾಗ್ತದಂದ್ರೆ, ಯಾರೋ ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ. ಸೀತಾದೇವಿಗೆ 9 ತಿಂಗಳು ಗರ್ಭಿಣಿ ಎಂಬ 8 ತುಂಬಿ 9 ತಿಂಗಳ ಬಿದ್ದಿರ್ತಾರೆ. ಯಾರೋ ಇಬ್ರು ಜಗಳ ಆಡ್ತಾ ಇರ್ತಾರೆ ಗಂಡ ಹೆಂಡತಿ. ರಾಮದೇವರು ರಾಜ್ಯ ಹೇಗಿದೆ ಅಂತ ನೋಡಕ್ ಹೋಗಿರ್ತಾರೆ. ಹೆಂಡತಿ ಅಂತಾಳೆ, ಎಷ್ಟು ಬಡಿತಿ ಮರ ನನ್ನ, ರಾಮದೇವರ ರಾಜ್ಯದಲ್ಲಿ ನಾವಿದೀವಿ, ಅವ್ರು ಎಷ್ಟು ಚಲೋ ಇದಾರ ರಾಮದೇವರು ಸೀತಾದೇವಿ, ಇಂಥ ರಾಜ್ಯದೊಳಗೆ ಇದ್ದುಕೊಂಡು ನೀನ್ ದಿನ ನನ್ನ ಕೂಡ್ದು ಬಂದು ಹಿಂಗ್ ಬಡಿತೀಯಲ್ಲ, ಹೆಂಗಪ್ಪ ಅಂತ ಕೇಳ್ತಾರೆ. ಅವಾಗ ಅವ ಏನ್ ಹೇಳ್ತಾನೆ ಗೊತ್ತೇನು? ಎಂತ ರಾಮನ ಮೆಚ್ಚಿಕೊಂಡಿ ನೀನು. ಸೀತೆ ರಾವಣನ ಹತ್ರ 1 ವರ್ಷ ಇದ್ಲು, ಪವಿತ್ರಿ ಅಂತ ರಾಮ ಹೆಂಗ್ ಕರ್ಕೊಂಡ? ಇದಕ್ಕೆ ನಾನು ಒಪ್ಪದಲ್ಲಿ ಹೇಳ. ಹಿಂದಿನ ವಾರ ನಿಮ್ಗೆ ಹೇಳಿದ್ದೆ, ಅಗ್ನಿ ಪರೀಕ್ಷೆ ಆಗಿತ್ತು ಸೀತೆ ಬರಬೇಕು, ಸುಮ್ಮನೆ ಬಂದಿಲ್ಲ ರಾಮದೇವ್ರ ಜೊತೆ. ಹೌದ್ರ? ಅಗ್ನಿ ಪರೀಕ್ಷೆಯನ್ನ ಮೆಟ್ಟಿ ಬಂದ್ರು ಕೂಡ ಎಲ್ಲೋ ಇಲ್ಲೊಬ್ರು ಮಾತಾಡ್ತಾ ಇದ್ರು ಅನ್ನೋದು ರಾಮನ ಕಿರಿಕಿತು. ಏನು ಮಾಡಬೇಕು ರಾಮದೇವರು? ತುಂಬಿದ ಬಸರಣ ಮಗಳು ಸೀತಾದೇವಿ. ಲಕ್ಷ್ಮಣನ ಕರೆದು ಹೇಳ್ತಾನೆ, ಲಕ್ಷ್ಮಣ, ನಾನು ನಿನಗೊಂದು ಮಾತು ಹೇಳ್ತೀನಿ, ನೀನು ಮಾತು ದಾಟಬಲ್ಲ, ನನಗೆ ಮಾತು ಕೊಡ. ಆಯ್ತಣ್ಣ ಅಂತ ಮಾತು ಕೊಡ. ಸೀತೆಯನ್ನ ಕರ್ಕೊಂಡೋಗಿ ನೀನು ಕಾಡಿಗೆ ಬಿಟ್ಟು ಬಾರಪ್ಪ ಅಂತ ಹೇಳ್ತಾನೆ. ಲಕ್ಷ್ಮಣನಿಗೆ ಹೆಂಗಾಗಬೇಡ, ಆಕಾಶವೇ ತಲೆ ಮೇಲೆ ಬಿದ್ದಂತೆ ನೋವು ಆಗ್ತದೆ. ಲಕ್ಷ್ಮಣ, ಅಣ್ಣ ಎಂತ ಮಾತು ಹೇಳ್ತಾ ಇದೆ, ಅತ್ತಿಗೆ ಸೀತೆ ಅಷ್ಟು ಪವಿತ್ರ ಜಗತ್ತಲ್ಲಿ ಯಾರು ಇಲ್ಲ ಅಣ್ಣ, ಅಂತ ಮಹಾತಾಯಿಯನ್ನ ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ತೀರ, ಯಾವ ನ್ಯಾಯ ಅದನ್ನ? ಆಯ್ತು ತಮ್ಮ, ನಾನು ಸೀತಾರಾಮನು ಹೌದು, ರಾಜಾರಾಮನು ಹೌದು, ನಾನು ಪ್ರಜಾರಾಮನು ಹೌದು. ನಾನು ಪ್ರಜೆಗಳ ಮಾತಿಗೆ ನಾನು ಮನ್ನಣೆ ಮಾಡಲೇಬೇಕಪ್ಪ. ಪ್ರಜೆಗಳು ಒಪ್ಪುವ ರಾಜ್ಯವನ್ನು ನಾವು ಆಡಳಿತ ಮಾಡಬೇಕು. ಅಲ್ಲಿ ಇಲ್ಲಿ ಸೀತೆ ಮೇಲೆ ಅಪವಾದ ಬರ್ತಾ ಇದೆ, ಅದು ಕೂಡ ಬರಬಾರದು ಜಗತ್ತಿನೊಳಗ. ಹಂಗಾಗಬೇಕಂದ್ರೆ ಯಾರು ಕೂಡ ಸೀತೆಗೆ ಜಗತ್ತಿನೊಳಗೆ ಮುಂದೆ ಕೂಡ ಎಂದೂ ಕೂಡ ಬೊಟ್ಟು ಮಾಡಿ ತೋರಿಸಬಾರದು. ನೀನು ಸೀತೆ ಈಗಲೇ ಕರ್ಕೊಂಡೋಗಿ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿ. ತುಂಬಿದ ಬಸರಣ ಮಗಳು ನಿಮ್ಮನ್ನೇನೆ ಕರ್ಕೊಂಡು ಬಿಟ್ಟು ಬಂದ್ರೆ ಇರ್ತೀರಿ ನೀವು ಕಣ್ಣೆ? ಈಗೇನ್ ಲೈಟ್ ಅದಾವ, ರೋಡ್ ಅದ ಅಡ್ಡಾಡಕ, ಮೊಬೈಲ್ ಅದಾವ, ಎಲ್ಲಿ ಬೇಕು ಅಲ್ಲಿಗೆ ಹೋಗೋದಕ್ಕೆ. ಸ್ವಲ್ಪ ಗಂಟ ಬೈದ್ರೆ ಸಾಕು, ಹೊರಗೆ ಬಂದು ಫೋನ್ ಮಾಡಿರ್ತೀವಿ, ಅಲ್ಲಿ ಎಷ್ಟು ಮಂದಿ ಹೋಗಿರ್ತಾವ ಕಾಲ್, ಎಷ್ಟು ಮಂದಿಗೆ ಮೆಸೇಜ್ ಹೋಗಿರ್ತಾವ, ಅವು ನಾನು ಬಡ್ದಾನ, ಅವ್ನು ಸುಮ್ಮನೆ ಬೈದಿರ್ಲಿ ಬಡ್ದಾನಂತ ಹೋಗಿರ್ತಾವ. ಅಲ್ಲಿ ಒಂದು ಕೋಲ್ ಪಾಲಿಸ್ತಾರ, ವಿಡಿಯೋ ಮಾಡಿ ಹಾಕ್ತಿರಿ ಅಂತ ಬಡ್ದ ನೋಡೋದು, ಅವನ ಮೇಲೆ ಕೇಸ್ ಹಾಕಿಬಿಡೋದ, ಮೇಂಟೆನೆನ್ಸ್ ಹೋಗ್ಬಿಡೋದ. ಯಾಕಂದ್ರೆ ನಮ್ಮ ಮಠದ ನಾನು ನೋಡಕತ್ತೀನಿ, ನಾವು ಬರ್ತಿರ್ತಾವ ಭಕ್ತರು ಒಂದಿಂದ, ಅವೆಲ್ಲ ತಲೆಯಾಗ ತುಂಬ್ಕೊಂತೀವಿ. ಸೀತೆಯನ್ನ ಕಾಡಿಗೆ ಬಿಡಬೇಕಂದ್ರೆ ತುಂಬಿದ ಬಸರಣ ಮಗಳನ್ನ ಯೋಚನೆ ಮಾಡ್ರಿ ನೀವು. 9 ತಿಂಗಳ ತಾಯಿಗೆ, 9 ತಿಂಗಳಂದ್ರೆ ಈಗೂ ಆಗ ಹೆರಿಗೆ ಆಗಬೇಕು. ಎಂತ ಪರಿಸ್ಥಿತಿ! ರಾಮ ಕಣ್ಣೀರಿನ ಹೊಳೆನೆ ಹರಿಸ್ತಾ ಇದ್ದಾನೆ, ಏನು ಮಾಡಬೇಕು? ಸೀತೆಗೆ ಲಕ್ಷ್ಮಣನ ಕರೆದು ಹೇಳ್ತಾರೆ ಸೀತೆ, ಲಕ್ಷ್ಮಣ, ನಾನು ಋಷಿ ಮುನಿಗಳ ಕುಟೀರವನ್ನ ನೋಡ್ಬೇಕಪ್ಪ, ನನ್ನ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವಿಧಿಯ ಆಟ ಹೆಂಗೈತಿ ನೋಡ್ರಿ. ಆ ತಾಯಿ 9 ತಿಂಗಳು ಬಯಸ್ಕೊಳ್ತಾಳೆ. ಏನಂತ ಬಯಸ್ತಾಳೆ? ನಾನು ಋಷಿಗಳ ಕುಟೀರವನ್ನ ನೋಡ್ಬೇಕಪ್ಪ, ನನ್ನ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಲಕ್ಷ್ಮಣ ಅಂತ ಕೇಳ್ತಾಳೆ. ಅಲ್ಲಿ ಅಣ್ಣ ಏನ್ ಹೇಳಿದ? ಅಣ್ಣ ರಾಮ ಸೀತೆಯನ್ನ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿ. ಇಲ್ಲಿ ಸೀತೆ ನಾನು ಋಷಿಗಳ ಕುಟೀರವನ್ನ ನೋಡ್ಬೇಕಂತ ಎಂತ ವಿಪರ್ಯಾಸ! ಏನು ತಾತ್ಪರ್ಯ?
ಕಾಗೆ ಕುಂದ್ರದಕ್ಕೂ ಕೊಂಗೆ ಮುರಿಯೋದಕ್ಕೂ ಏನು ಸಂಬಂಧ? ಹ? ಈ ಸಮಯದಲ್ಲಿ ಏನಾಗ್ತದೆ? ಸೀತಾದೇವಿ ಕೇಳ್ತಾಳೆ, ನನ್ನನ್ನ ಕರ್ಕೊಂಡೋಗಿ ಕಾಡಿನಲ್ಲಿ ಋಷಿಗಳ ಕುಡಿದವನು ತೋರಿಸಿಲ್ವಾ ಅಂತ. ಲಕ್ಷ್ಮಣ, ಅಮ್ಮ, ದೈವದ ಆಟ ಹೆಂಗಿದೆ ತಾಯಿ, ನೀನು ಋಷಿಗಳ ಕುಟಿಲವನ್ನ ನೋಡ್ಬೇಕಂತ ನೀನು ಕೇಳ್ತಾ ಇದೀಯಾ, ಅಲ್ಲಿ ನಿನ್ನ ಗಂಡ ನನ್ನ ರಾಮ ನನ್ನ ಅಣ್ಣ ನಿನ್ನ ಕರ್ಕೊಂಡೋಗಿ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದೀನಿ, ಹೆಂಗ ಮಾಡಲಿ ತಾಯಿ ನಾನು ಅಂತ ಕೇಳ್ತಾನೆ. ಮನಸ್ಸಲ್ಲಿ ಅನ್ಕೊಂತಾನೆ, ಏನ್ ಮಾಡ್ಲಿ ತಾಯಿ, ಏನ್ ಮಾಡ್ತಾರೆ? ಆಯ್ತು ಅಂತಂದೇಳಿ ಸೀತೆ ಕೇಳೋದಿಲ್ಲ, ಮೊದಲಿಗೆ ಬಿಟ್ಟು ಬರ್ತೀನಿ ಅಂತಂದೇಳಿ ಕರ್ಕೊಂಡು ಹೋಗ್ತಾನೆ ಕುದುರೆ ಮೇಲೆ. ಅವಾಗೆಲ್ಲ ಕುದುರೆ ರಥಗಳಿದ್ದು, ಚಿನ್ನದ ರಥದ ಮೇಲೆ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ಸರಯೋ ನದಿಯನ್ನು ದಾಟಿ ಕಾಡಿಗೆ ಬಿಡಬೇಕಲ್ಲ, ಸರಯೋ ನದಿಯನ್ನು ತಡಾಯಿಸಿ ಕಾಡಿಗೆ ಬಿಡೋದಕ್ಕೆ ಹೋಗ್ತಾನೆ. ಸೀತೆಯನ್ನು ಅಲ್ಲಿ ಬಿಡ್ತಾನೆ. ಸೀತಾದೇವಿ, ಲಕ್ಷ್ಮಣ, ಇಷ್ಟು ಅದ್ಭುತವಾಗಿದೆ ಈ ಕಾಡು, ಋಷಿಗಳ ಕುಟಿಲಕ್ಕೆ ನನ್ನನ್ನು ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಾನೆ. ಅವಾಗ ಹೋಗಿ ಅತ್ತಿಗೆ ಕಾಲು ನಡ್ಕೊಳ್ತಾನೆ ಲಕ್ಷ್ಮಣ. ಅತ್ತಿಗೆ, ಅಮ್ಮ, ಎಂಥ ಮಾತು ಹೇಳ್ತಾ ಇದೀಯ ತಾಯಿ, ನೀನು ನೋಡಿದ್ರೆ ಅಡವಿ ಪ್ರಪಂಚ, ಈ ಅಡವಿ ಸುಂದರವಾಗಿದೆ ಅಂತ ನೀನು ಹೇಳ್ತಾ ಇದೀಯಾ, ಅಲ್ಲಿ ಅಣ್ಣ ನನ್ನನ್ನು ಏನಂತ ಹೇಳಿ ಕಳಿಸಿದ್ರೆ ಅಡವಿಯಲ್ಲಿ ಸೀತೆಯನ್ನು ಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ದಾನೆ, ಏನು ಮಾಡಲಿ ತಾಯಿ ಅಂತ ಹೇಳಿದಾಗ ಸೀತೆಯ ಮನಸ್ಸು ಹೆಂಗಾಗಿರ್ಬೇಕು? 9 ತಿಂಗಳ ತುಂಬು ಗರ್ಭಿಣಿಯ ಮನಸ್ಸು ಒಡೆದು ನುಚ್ಚು ನೂರಾಗಿಬಿಡ್ತದೆ, ಕಣ್ಣೀರು ಹಾಕ್ತಾಳೆ. ಏನಾಯ್ತು ಲಕ್ಷ್ಮಣ ಅಂತ ಕೇಳಿದೆ. ಅಮ್ಮ, ಯಾರೋ ಒಬ್ಬರು ಬೀದಿಯಲ್ಲಿ ಗಂಡ ಹೆಂಡತಿ ಹೊಡೆದಾಡ್ಬೇಕಾರೆ ಹಿಂಗ್ ಮಾತಾಡಿದ್ರಂತ ತಾಯಿ, ಅದಕ್ಕಾಗಿ ಪ್ರಜೆಗಳನ್ನ ಕ್ಷೇಮವಾಗಿ ನೋಡ್ಕೊಳ್ಳೋದು, ಪ್ರಜೆಗಳ ಒಂದು ನುಡಿಗಳನ್ನ ಪಾಲಿಸುವುದು ರಾಜನ ಧರ್ಮ ಅಂತಂದೇಳಿ ಅಣ್ಣ ನಿನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂತ ಕಳಿಸಿದನ ತಾಯಿ ಅಂತ ಹೇಳಿದಾಗ ಸೀತಾದೇವಿ, ನಿಮ್ಮಂತರಾಗಿ ಹೇಳ್ತಿದ್ರಿ, ಅವನೆಂತ ಅಣ್ಣೋ ನಿನ್ನ ಅಣ್ಣ, ಕಾಡಿಗೆ ಬಿಟ್ಟು ಬಾ ಅಂತ ಹೇಳನ್ನೇನು?